ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜ್ ಗಂಗಾವತಿ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ದೂರು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಬಿಸಿ ಸಮೂಹ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ ಮುಸಲಾಪುರ ಗ್ರಾಮದ ಹಾವೇರಿ ಎಂಬ ವಿದ್ಯಾರ್ಥಿನಿಯು ಕಾಲೇಜಿನ ಶುಲ್ಕ 10,000 ಕಟ್ಟಿದ್ದು ವೈಯಕ್ತಿಕ ಅಥವಾ ಕಾಲೇಜಿನ ಮೂಲಭೂತ ಸೌಕರ್ಯದಿಂದಾಗಿ ಕಾಲೇಜಿಗೆ ಗೈರು ಹಾಜರಾಗಿರುತ್ತಾಳೆ. ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಬೇರೆ ಕಡೆಗೆ ಶಿಕ್ಷಣ ಪಡೆಯಲು ಅವಶ್ಯಕತೆ ಇರುವುದರಿಂದ ತಮ್ಮ ಕಾಲೇಜಿನಲ್ಲಿ ಸಲ್ಲಿಸಿದ ಪೂರಕವಾದ ಎಲ್ಲಾ ದಾಖಲಾತಿಗಳನ್ನು ಕೇಳಿರುತ್ತಾರೆ. ಆದರೆ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಒಟ್ಟು ಶುಲ್ಕ ಮೊತ್ತ 4 ಲಕ್ಷ ರೂಪಾಯಿಗಳನ್ನು ಪಾವತಿಸುವವರೆಗೂ ವಿದ್ಯಾರ್ಥಿನಿಯ ದಾಖಲಾತಿಗಳನ್ನು ನೀಡುವುದಿಲ್ಲ. ಪೂರ್ವಗ್ರಹ ಪೀಡಿತರಾಗಿ ಪಾಲಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೀವು ಏನು ಮಾಡುತ್ತೀರೋ ಗೊತ್ತಿಲ್ಲ, ನಮ್ಮ ಕಾಲೇಜು ಫೀ ಕಟ್ಟಲೇಬೇಕು ಎಂದು ತಿಳಿಸಿದಾಗ ಪಾಲಕರು ಸದ್ಯ ನಮ್ಮ ಬಳಿ ಹಣವಿಲ್ಲ ಎಂದಾಗ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಣವಿಲ್ಲ ಎಂದರೆ ಏನಾಯಿತು, ನಿಮ್ಮ ಬಂಗಾರದ ಒಡವೆಗಳಾದ ಮಾಂಗಲ್ಯ ಸರ, ಕಿವಿಯ ಓಲೆಗಳನ್ನು ಬಿಚ್ಚಿಕೊಡಿ ಎಂದು ದೌರ್ಜನ್ಯದಿಂದ ವಿದ್ಯಾರ್ಥಿನಿಯ ತಾಯಿಯವರಿಗೆ ಹೇಳಿರುವ ವಿಚಾರವನ್ನ ಭಾರತೀಯ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತದೆ. ಈ ಕೂಡಲೇ ಬಿಬಿಸಿ ಸಮೂಹ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜ್ ಗಂಗಾವತಿ ಇವರ ಕಾಲೇಜಿನ ಆಡಳಿತ ಮಂಡಳಿಯ ಮೇಲೆ ಮತ್ತು ಕಾಲೇಜಿನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ತಹಶೀಲ್ದಾರರಲ್ಲಿ ಆಗ್ರಹಿಸಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ದಳಪತಿ ಯಾದವ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬೋವಿ ಮತ್ತು ಸುಫಿಯಾನ್ ಮತ್ತು ಖಲೀಲ್ ಅವರು ಕೂಡ ಉಪಸ್ಥಿತರಿದ್ದರು.